ರಿಯಾ ಬಾಯ್ಲಿ. ನೀವು ಅಪ್ಪನ ನೋಡಬೇಕು ಅಂತ 7 ತಿಂಗಳಿಗೆ ಅಮ್ಮನ ಹೊಟ್ಟೆಯಿಂದ ಈಚೆ ಬಂದ್ಬಿಟ್ಯಾ? ನಂಗೆ ಗೊತ್ತಿಲ್ಲ ಅಪ್ಪ, ನಾನು ಯಾವಾಗ ಹುಟ್ಟಿದ್ದು ಅಂತಾನೆ ನನಗೆ ಗೊತ್ತಿಲ್ಲ. ಅವ್ರವ್ರು ಹುಟ್ಟಿರೋದು ಅವ್ರವ್ರಿಗೆ ಗೊತ್ತಿರೋದಿಲ್ಲ ಪುಟ್ಟ. ಫ್ಯಾಕ್ಟ್ ಯಾವ ಮಗುಗೂ ಇವರೇ ಅಪ್ಪ ಇವರೇ ಅಮ್ಮ ಅಂತ ಗೊತ್ತಿರಲ್ಲ. ಬೆಳೀತಾ ಬೆಳೀತಾ ತಾಯಿ ಆದವಳು ನಾನೇ ನಿಮ್ಮ ಅಮ್ಮ ಇವರೇ ನಿಮ್ಮಪ್ಪ ಅಂತ ಹೇಳ್ಕೊಟ್ಟಾಗಲೇ ಗೊತ್ತಾಗೋದು. ಯು ಆರ್ ಆಕ್ಚುಲಿ ರೈಟ್ ಕ್ಯಾಪ್ಟನ್. ಒಬ್ಳಮ್ಮ ಯಾರನ್ನ ತೋರಿಸಿ ಇವನೇ ಅಪ್ಪ ಅಂತ ಹೇಳ್ತಾಳೋ ಅವನ್ನೇ ಮಕ್ಕಳು ಅಪ್ಪ ಅಂತ ಅನ್ಕೊಳೋದು. ಹಾಗೆ ನೀನು ಬೆಳೀತಾ ಬೆಳೀತಾ ನಿಮ್ಮ ಮಾಮ್ ಇವರೇ ನಿನ್ನ ಡ್ಯಾಡ್ ಅಂತ ಹೇಳ್ಕೊಟ್ರ? ಅಂದರೆ ನಿಮ್ಮ ಮಾಮ್ ನಿನಗೆ ಇವರೇ ನಿಮ್ಮ ಪಪ್ಪ ಅಂತ ಪರಿಚಯ ಮಾಡಿಸಿದ್ರ, ಅಥವಾ ನಿಮ್ಮ ಡ್ಯಾಡೇ ಇವ್ರು ನಿಮ್ಮ ಮಾಮ್ ಅಂತ ಫಸ್ಟ್ ಪರಿಚಯ ಮಾಡಿಸಿದ್ರ ಅಂತ ಕೇಳ್ತಾ ಇದ್ದೀನಿ. ಐ ಡೋಂಟ್ ರಿಮೆಂಬರ್. ನಾನು ಹೇಳ್ತೀನಿ ಕೇಳಿ. ದೀಪಿಕಾ ಹಾಸ್ಪಿಟ್ಲಲ್ಲಿ ಇದ್ಲಲ್ಲ, ನಾನು ಅವಳನ್ನ ಮತ್ತೆ ಮಗು ನೋಡಕ್ ಹೋದಾಗ ದೀಪಿಕಾನೇ ಮೊದಲು ನನ್ನ ಕಡೆ ಬೆರಳು ತೋರಿಸ್ತಾ ಇವರೇ ನಿಮ್ಮ ಡ್ಯಾಡು ಅಂತ ನನ್ಗೆ ಹೇಳಿದ್ದು, ನಾನಲ್ಲ. ಹೌದಾ ಮೇಡಮ್? ರಿಯಾ ಬೇಬಿಗೆ ಕ್ಯಾಪ್ಟನ್ ತೋರಿಸಿ ಏನಂತ ಹೇಳಿದ್ರಿ? ನೆನಪಿರ್ಬೇಕಲ್ಲ ಮೇಡಮ್, ಹೇಳಿ. ನನಗೆ ಇಂಥ ವಿಷಯದಲ್ಲಿ ತುಂಬ ಕ್ಯೂರಿಯಾಸಿಟಿ. ರಿಯಾ ಬೇಬಿಗೆ ಕ್ಯಾಪ್ಟನ್ ತೋರಿಸಿ ಏನಂತ ಹೇಳಿದ್ರಿ? ಅರೆ ಹೇಳಿ ಮೇಡಮ್. ಬದ್ರಿ ಅವರೇ, ಯಾರಾದ್ರೂ ಈ ರೀತಿ ಪ್ರಶ್ನೆ ಕೇಳ್ತಾರ? ನಂಗೆ ಯಾಕೋ ಇದೆಲ್ಲ ಸರಿ ಇಲ್ಲ ಅನ್ಸ್ತಾ ಇದೆ. ಕಮ್ ಆನ್ ಮೇಡಮ್, ನಾನೊಬ್ಬ ಬ್ಯಾಚುಲರ್. ಈ ಬ್ಯಾಚುಲರ್ಗೆ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋ ಭಾಗ್ಯ ಇಲ್ಲ. ಅದಕ್ಕೆ ಒಂದು ಕ್ಯೂರಿಯಾಸಿಟಿ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀನಿ. ಯಾರಿಗೂ ಮುಜುಗರ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್. ಅದು ಮೊದಲನೇ ಸಲ ಸಂಗಮ್ ಹಾಸ್ಪಿಟಲ್ಗೆ ಬಂದಾಗ ಮಗುಗೆ ಪಾಪು ಇಲ್ಲಿ ನೋಡು ನಿಮ್ಮ ಡ್ಯಾಡ್ ಬಂದಿದ್ದಾರೆ ಅಂತ ಹೇಳಿದೆ. ನೋ 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 ನೋ, ಹಾಗಲ್ವೇ ಇಲ್ಲ. ನಿನ್ನ ಮಗುಗೆ ಹೇಳಿದ ಸಾಲುಗಳು ಇನ್ನೂ ನನ್ನ ಕಣ್ಣಿಗೆ ಕಟ್ಟಾಗಿದೆ. ನೀನು ಹೇಳಿದ್ದು ನನ್ಗೆ ವರ್ಡ್ ಟು ವರ್ಡ್ ನೆನಪಿದೆ. ಸೂಪರ್ ಕ್ಯಾಪ್ಟನ್. ಹಾಗಾದ್ರೆ ಎಲ್ಲ ನಾಪಕ ಇಟ್ಕೊಂಡಿದ್ದೀರಾ. ಮೇಡಮ್ ರಿಯಾ ಬೇಬಿಗೆ ನಿಮ್ಮನ್ನು ತೋರಿಸಿ, ಇಲ್ಲಿ ನೋಡ್ಪುಟ್ಟ ನಿಮ್ಮ ಪಪ್ಪ ಬಂದಿದ್ದಾರೆ, ನೀನು ಸಂಗಮ್ ಸಾತ್ನೂರ್ ಮಗಳು. ನೈಸ್ 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 ಇಂಟ್ರೊಡಕ್ಷನ್. ಇಂಥದ್ದೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಏನೋ ಒಂಥರ ಮನ್ಸಿಗೆ ತುಂಬ ಥ್ರಿಲ್. ಆ ಅನುಭವ ಹೇಗಿರುತ್ತೆ ಅನ್ನೋದಕ್ಕೆ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಕೇಳಿದೆ. ಈಗ ನನಗೊಂಥರ ನಾನೇ ತಂದೆ ಆಗ್ಬಿಟ್ಟೇನೋ ಅಂತ ಫೀಲ್ ಆಗ್ತಾ ಇದೆ. ಇವೆಲ್ಲ ಅನ್ಕೊಳ್ಳೋದಲ್ಲ, ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಬೇಗ ಒಂದು ಮದುವೆ ಮಾಡ್ಕೊಂಬಿಡಿ, ಹಾಗೆಲ್ಲ ಅನುಭವಕ್ಕೆ ಬರುತ್ತೆ. ನಾನೇನೋ ಅವಳನ್ನ ಒಪ್ಸೋದಕ್ಕೆ ರೆಡಿ ಇದ್ದೀನಿ ಸರ್, ಆದರೆ ಅವಳು ಗಂಡನ ಒಪ್ಸೋದೇ ಕಷ್ಟ. ಶಾಂತಮ್ಮ, ಕೆಲಸ ಎಲ್ಲ ಆಯ್ತಾ? ಒಸಿ ಆಗದೆ ಇನ್ನೊಸಿ ಬಾಕಿ ಉಳ್ದದೆ. ಯಾಕೋ ಯಾವ ಕೆಲಸನೂ ನೀಟಾಗಿ ಆಗಿಲ್ಲ, ಇನ್ನೂ ಒಂದ್ಸಲ ಮಾಡು. ಏನ? ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಡ. ಕೊಳೆ ಎಲ್ಲ ಸರಿಯಾಗಿ ಹೋಗಿಲ್ಲ, ಕೈಯಲ್ಲೇ ಹೋಗಿ ಒಗ್ದಿರೋ ಬಟ್ಟೆ ಪಳ ಪಳ ಅಂತ ಹೊಳಿಬೇಕು. ಇಲ್ಲ ಅಂದರೆ ಇನ್ನೂ ಒಂದ್ಸಲ ಕೈಯಲ್ಲೇ ಒಗಿಸ್ತೀನಿ. ಯಾಕೋ ಮಾತಿನ ವರ್ಷನೆ ಬದಲಾಗಿರಂಗದೆ. ವಿಷಯ ಬದಲಾಗಿದೆಯಲ್ಲ, ಅದಕ್ಕೆ ನನ್ನ ವರ್ಷನೂ ಬದಲಾಗಿದೆ. ಯಾಯಿಸ್ಯ ಸುಗ್ಗಿ ಸಂಗಮ್ ಗಿರಿಜಾ ಮಗಳು ಅಲ್ಲ ಅನ್ನೋ ವಿಷಯ. ಯಾವ ಕಳ್ಳನ್ ಮಗ ಹಂಗಂದದ್ದು? ಯಾಯಿಸ್ಯನೂ ಬದಲಾಗಿಲ್ಲ, ಎಲ್ಲ ಇರಂಗೆ ಅದೇ. ಸುಗ್ಗಿ ಯಾವತ್ತಿದ್ರು ಸಂಗಮ್ ಗಿರಿಜಾ ಮಗಳಯ್ಯ. ಹಾಗಾದ್ರೆ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ 9 ತಿಂಗಳು ನನ್ನ ಹೊಟ್ಟೆಲಿದ್ರು ನನ್ನ ಬುದ್ಧಿ ಬರ್ಲಿಲ್ವಲ್ಲ ಅಂತ ಬೈತಾ ಇದೆಯಲ್ಲ. ಏಯ್ ಶಾಂತಮ್ಮ, ನಿಜ ಬಗಳು, ಸುಗ್ಗಿ ಸಂಗಮ್ ಮಗಳಲ್ವಾ? ನೋಡೋ, ಈಗ ನೀನು ನಿಜ ಹೇಳಿಲ್ಲ ಅಂದ್ರೆ ಸರಿಯಾದ ಶಾಸ್ತಿ ಮಾಡಬೇಕಾಗುತ್ತೆ. ಯೋನಯ್ಯ, ನನ್ಗೆ ರೋಪ್ ಆಗ್ತಾ ಇದ್ಯಾ? ಯೋನ ಅವ್ವ ಇಲ್ದಿರೋ ಮಗ ಅಂತ ನಾನೇ ನಿನ್ನ ಎತ್ತವ ಅಂತ ಹೇಳಿ ಬೆಳೆಸಿದ್ದೆ. ಅವಳ ಸಮಾಧಾನಕ್ಕೆ ಯಾವಾಗ್ಲೂ ಅದನ್ನ ಹೇಳ್ತಾನೆ ಇರ್ತೀನಿ. ಪಾಪ ಮಗ
ಅವ್ರ ಅವ್ವ ಇಲ್ದೇ ಇರೋ ಕಾರಣ ನನ್ನೇ ಅವ್ವ ಅಂತ ತಿಳ್ಕೊಂಡದೆ. ಅದು ಬಾಯಾರೆ ಅವ್ವ ಅಂತ ಕೂಗ್ದಾಗ ನೀನ್ ನನ್ ಕರಿಬ್ಯಾಡ, ನೀನ್ ನನ್ ಮಗಳಲ್ಲ ಅಂತ ದೂರ ತಳ್ಳಕಾಯ್ತದ? ಇಲ್ಲ, ನೀನು ನನ್ನನ್ನು ಮತ್ತೆ ಮರಳು ಮಾಡ್ತಿದ್ಯಾ. ನಿನ್ನ ಮಾತಿನ ಮೇಲೆ ನಂಗೆ ನಂಬಿಕೆ ಬರ್ತಿಲ್ಲ. ಸುಗ್ಗಿ ಸಂಗಮ್ ಮತ್ತೆ ಗಿರಿಜಾ ಮಗಳು ಅಲ್ಲ, ಅದಂತೂ ಸತ್ಯ. ಆಯ್ತು ಕಣಯ್ಯ, ಅವಳು ಅವ್ರ ಮಗಳಲ್ಲ ಅಂತಾನೆ ಅನ್ಸ್ಕ, ನನಗೇನಾಗ್ಬೇಕು? ಈಗೇನು ನಿಮ್ ಪ್ರಕಾರ ಸುಗ್ಗಿ ಗಿರ್ಜಿನ್ ಮಗಳು ಅಲ್ಲ ತಾನೆ? ಸರಿ ಬಿಡಿ, ಅವಳನ್ನ ಬಾಂಬೆ ಕರ್ಕೋಗಿ ಅದ್ಯಾವ್ದೋ ಗ್ಯಾಂಗ್ ಅದಂತೆ, ಅಲ್ಲಿ ಹೋಗಿ ಮಾರ್ಬಿಡ್ತೀನಿ. ಅವ್ರು ಕೈಯೋ ಕಾಲ ಮುರಿದು ಭಿಕ್ಷೆ ಎತ್ತಕ್ ಕಳಿಸ್ತಾರೆ. ಹೆಂಗೋ ಕೈ ತುಂಬಾ ಕಾಸು ಬರ್ತದೆ, ಕಂಡೋರ್ ಮಗಿನ್ ಸಾಕೋ ತಾಪತ್ರಯನೂ ತಪ್ತದೆ. ಆಮ್ಯಾಗ ನನ್ ತಮ್ಮನ್ ಮಗ ಕಾಣೆ ಆಗ್ಬಿಟ್ಲಲ್ಲಪ್ಪೋ ಅಂತ ಬಾಯ್ ಬರ್ಕಂಡ್ರೆ ನಾನಂತೂ ಹೊಣೆ ಆಗಕ್ಕಿಲ್ಲ. ಈಗ್ಲೇ ಹೇಳ್ಬಿಟ್ಟಿ ಅವ್ನಿಗೆ. ಇಲ್ಲ ಶಾಂತಮ್ಮ, ನೀನೇನೋ ಬೇರೆ ನಡೆಸ್ತಿದ್ಯಾ. ನಿಂಗ್ ನಂಬಿಕೆ ಇಲ್ಲ ಅಂದ್ರೆ ನಾ ಏನು ಮಾಡಕ್ಕಾಗಲ್ಲ. ಹಾಗ ಅನ್ಕೋಬೇಡ. ನೀನ್ ಬಾಯ್ ಬಿಡದೆ ಹೋದ್ರು ಇವತ್ತಲ್ಲ ನಾಳೆ ನಿನ್ ಗಂಡ ಹುಷಾರಾಗಿ ಬಾಯ್ ಬಿಡ್ತಾನೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. Hey, chill. I was just joking. ಬದ್ರಿ, ಒಬ್ಬ ತಂದೆಯಾಗಿ ಒಂದು ಮಗು ಬೆಳವಣಿಗೆ ನೋಡೋದಿದೆಯಲ್ಲ, ಅದು ಒಂದು ಅದ್ಭುತ ಅನುಭವ. ಅದನ್ನ ಕೇಳಿ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಎಲ್ಲ ತಂದೆಗಳಿಗೆ ಅವ್ರ ಮಕ್ಕಳ ಬೆಳವಣಿಗೆ ನೋಡೋ ಅದೃಷ್ಟ ಇರೋದಿಲ್ಲ ಸರ್. ಹೌದು ಸರ್, ಪಾಪ ಒಂದೊಂದ್ಸಲ ಆಗ್ತಾನೆ ಹುಟ್ಟಿರೋ ಮಕ್ಕಳನ್ನ ತಗೊಂಡೋಗಿ ಬೀದಿಗೆ ಬಿಟ್ಟಿರೋ ಉದಾಹರಣೆಗಳೂ ಇದೆ. ಪಾಪ ಅಂತ ಮಕ್ಕಳ ತಂದೆಯದಿರಿಗೆ ಅಂತ ಅದೃಷ್ಟ ಎಲ್ಲಿರುತ್ತೆ ಸರ್? ನಿಜ ಬದ್ರಿ. ಈಗ ನಮ್ಮ ಲಕ್ಷ್ಮಿನೇ ನೋಡಿ, ಪಾಪ ಕಂದ ತನ್ನ ಅಪ್ಪನ ಮುಖನೇ ನೋಡಿಲ್ಲ. ಅಂದ್ರೆ ಇಂಥ ಅದ್ಭುತವಾದ ಮಗು ಮುಖ ನೋಡೋ ಯೋಗ್ಯತೆ ಅದೃಷ್ಟ ಎರಡೂ ಇವ್ರ ಅಪ್ಪನಿಗಿಲ್ಲ. ಇನ್ ಬೆಳವಣಿಗೆ ದೂರನೇ ಉಳಿತು ಬಿಡಿ. ನಮ್ಮಪ್ಪಯ್ಯ ಎಲ್ಲಿರ್ಬೋದು, ಹೆಂಗಿರ್ಬೋದು ಅಂತ ಅಪ್ಪಯ್ಯ ಸಲ ಯೋಚನೆ ಮಾಡ್ತಾ ಇರ್ತೀನಿ. ಯೋಚನೆ ಯಾಕೆ ಮಾಡ್ತೀಯ ಲಚ್ಚಿ? ಇಲ್ಲಿ ನೋಡು, ನಾನೇ ನಿನ್ನ ಭಯ, ನಾನೇ ನಿನ್ನ ಭಯ. ನಿಮ್ಮಪ್ಪ ನನ್ನ ಹಾಗೆ ಇರ್ತಾನೆ. ಬಾಯ್.